ನಮಸ್ಕಾರ ಸ್ನೇಹಿತರೆ, ಇನ್ನು ಆಗಾಸುರ ಸಂಹಾರದ ಬಗ್ಗೆ ಕೇಳೋಣ. ಶ್ರೀಕೃಷ್ಣವರು ತನ್ನ ಸ್ನೇಹಿತರು ಸಾವಿರಾರು ಮಂದಿಯನ್ನು ಸೇರಿಸಿ ಕಾಡಿಗೆ ಹೋಗಿ ಊಟ ಮಾಡಕ್ಕೆಂದು ಬಯಸಿದರು. ಅವರಲ್ಲಿ ಪ್ರತಿಯೊಬ್ಬರು ಒಂದು ಕೋಲುಗಳನ್ನು ಮತ್ತು ಒಂದು ಕೊಂಬು ಬುತ್ತಿಯನ್ನು ತೆಗೆದುಕೊಂಡು ಹೊರಟರು. ಪ್ರತಿಯೊಬ್ಬರು ಸಾವಿರಾರು ಕರುಗಳನ್ನು ನೋಡಿಕೊಳ್ಳಬೇಕಾಗಿತ್ತು. ಆಟ ಆಡುತ್ತಾ ಟೇಸ್ಟೆ ಮಾಡುತ್ತಾ ಹೊರಟರು. ತನ್ನ ಗೆಳೆಯರೊಂದಿಗೆ ಕೃಷ್ಣನು ಬಾಲಲೀಲೆಗಳನ್ನು ಸೇರುತ್ತಿದ್ದಾಗ ಆಗಾಸುರ ಎಂಬ ರಾಕ್ಷಸನು ಆ ಕಾಡಿನಲ್ಲಿ ಇದ್ದನು. ಆಗಾಸುರ ರಾಕ್ಷಸನು ಕೃಷ್ಣನು ಕೊಲ್ಲಲೇಬೇಕೆಂದು ಕಾಡಿಗೆ ಬಂದಿದ್ದನು. ಅವನಿಗೆ ಹುಡುಗರ ಮಧ್ಯೆ ಆಟ ಆಡುತ್ತಿದ್ದ ಕೃಷ್ಣನು ಯಾರೆಂದು ತಿಳಿಯಲಿಲ್ಲ. ಆದುದರಿಂದ ಹುಡುಗರನ್ನೆಲ್ಲ ಕೊಲ್ಲಲು ತೀರ್ಮಾನಿಸಿದನು. ಆಗಾಸುರ ಎಷ್ಟು ದೊಡ್ಡ ರಾಕ್ಷಸನಿದ್ದಾನೆ ಎಂದರೆ ಸ್ವರ್ಗಲೋಕದ ನಿವಾಸಿಗಳು ಅವರನ್ನು ಸ್ವರ್ಗದ ನಿವಾಸಿಗಳಿಗೂ ತಮ್ಮ ಆಯುಷನ್ನು ಹೆಚ್ಚಿಸಿಕೊಳ್ಳಲು ಪ್ರತಿನಿತ್ಯ ಅಮೃತವನ್ನು ಕುಡಿದರು. ಅವರಿಗೆ ಆಗಾಸುರನ್ನು ಕಂಡರೆ ನಡುಕ. ಅವನನ್ನು ಕೊಲ್ಲುವುದು ಯಾವಾಗ ಎಂದು ಆತಂಕ ಪಡುತ್ತಿದ್ದರು. ಆದರೆ ಕೃಷ್ಣನೊಡನೆ ಆಟ ಆಡುತ್ತಿದ್ದ ಹುಡುಗರು ರಾಕ್ಷಸರ ಭಯವಿರಲಿಲ್ಲ. ಅವರು ಬಹಿರತರಾಗಿದ್ದರು. ರಾಕ್ಷಸ ಆಗಾಸುರನು ಕೃಷ್ಣ ಮತ್ತು ಅವನ ಗೆಳೆಯರ ಮುಂದೆ ಬಂದು ನಿಂತನು. ಅವನು ಪೂತನಿ ಮತ್ತು ಬಕಾಸುರನ ತಮ್ಮನಾಗಿದ್ದನು. ಕೃಷ್ಣನು ತನ್ನ ಅಕ್ಕನನ್ನು ಕೊಂದಿದ್ದು ಕೃಷ್ಣನು ಮತ್ತು ಅವನ ಸ್ನೇಹಿತರನ್ನು ಕೊಂದೇ ಕೊಲ್ಲುತ್ತೇನೆ ಎಂದನು. ಬೃಂದಾವನದ ನಿವಾಸಿಗಳಲ್ಲಿ ತಮ್ಮ ಮಕ್ಕಳಲ್ಲಿ ಬಹಳ ಪ್ರೀತಿ ಮತ್ತು ಅವರ ಜೀವ ಉಸಿರು. ಕೃಷ್ಣನು ಮತ್ತು ಅವರ ಸ್ನೇಹಿತರನ್ನು ಕೊಂದರೆ ಬೃಂದಾವನದ ನಿವಾಸಿಗಳೆಲ್ಲ ಸತ್ಯ ಸಾವಿತರು ಎಂದು ಆಗಾಸುರನು ಯೋಚಿಸಿದ್ದರು. ಆಗಾಸುರನು ಎಲ್ಲ ಬಗೆಯ ಶಕ್ತಿಗಳನ್ನು ಗಳಿಸಿದ್ದನು. ಆಗಾಸುರನು ತನ್ನ ದೇಹವನ್ನು 8 ಮೈಲಿಗಳಷ್ಟು ಹಿಗ್ಗಿಸಿಕೊಂಡನು. ಒಂದು ಬೃಹತ್ತಾಕಾರದ ಸರ್ಪದ ಆಕಾರವನ್ನು ತೆಗೆದು ಈ ಬೃಹತ್ತಾಕಾರ ದೇಹವನ್ನು ಮತ್ತೆ 8 ಮೈಲಿಗಳಷ್ಟು ಹಿಗ್ಗಿಸಿಕೊಂಡು ತನ್ನ ಬಾಯಲ್ಲಿ ಪರ್ವತದ ಗುಹೆಯಂತೆ ತೆರೆದ. ಕೃಷ್ಣ ಬಲರಾಮ ಎಲ್ಲ ಹುಡುಗರು ಒಟ್ಟಿಗೆ ನುಂಗಬೇಕೆಂದು ಅವರು ಬರುವ ದಾರಿಯಲ್ಲಿ ಕುಳಿತ. ಬೃಹತ್ತಾಕಾರ ಸರ್ಪದ ರೂಪದಲ್ಲಿದ್ದ ರಾಕ್ಷಸನು ತನ್ನ ತುಟಿಗಳನ್ನು ಭೂಮಿಯಿಂದ ಆಕಾಶವರೆಗೆ ವಿಸ್ತರಿಸಿದ. ಅವನ ಕೆಳತುಟಿಯು ಭೂಮಿಯನ್ನು ಮುಟ್ಟಿತು, ಮೇಲಿನ ತುಟಿಯು ಆಕಾಶವನ್ನು ಮುಟ್ಟಿತು. ಅಚನ ದವಡೆಗಳು ಕೊನೆಯಿಲ್ಲದ ಪರ್ವತದ ದೊಡ್ಡ ಗುಹೆ ಹತ್ತಿತ್ತು. ಅವನ ಹಲ್ಲುಗಳು ಪರ್ವತದ ಶಿಖರಗಳಂತೆ ಕಾಣುತ್ತಿದ್ದವು. ಅವನು ಉಸಿರಾಟವು ಚೆಂಡು ಮಾರದಂತೆ ಉಸಿರಾಡುತ್ತಿದ್ದನು. ಎಲ್ಲ ಹುಡುಗರಿಗೆ ಈ ಬೃಹತ್ತಾಕಾರದ ಸರ್ಪವನ್ನು ಕೊಂಡು ಅದೊಂದು ದೊಡ್ಡ ಪ್ರತಿಭೆ ಎಂದುಕೊಂಡರು. ಅದನ್ನು ಅವರು ಪರೀಕ್ಷಿಸಿದಾಗ ಅದು ಹಾದಿಯಲ್ಲಿ ಅಡ್ಡಲಾಗಿ ಮಲಗಿ ಬಾಯನ್ನು ತೆರೆದ ಸರ್ಪದಂತೆ ಕಂಡಿತು. ಅವರೆಲ್ಲರೂ ಗಾಬರಿಯಿಂದ ಅದು ನಮ್ಮನ್ನೆಲ್ಲ ನುಂಗಿ ಬಿಡುತ್ತಕ್ಕಾಗಿ ಇಲ್ಲಿ ಬಂದು ಕುಳಿತಿದೆ ಎಂದು ತಾವೇ ಮಾತನಾಡಲು ಆರಂಭಿಸಿದರು. ನಾವೆಲ್ಲರೂ ಈ ಮಹಾಸರ್ಪದ ಬಾಯನ್ನು ಒಟ್ಟಿಗೆ ಹೊಕ್ಕರೆ ಅದು ನಮ್ಮನ್ನೆಲ್ಲ ಒಟ್ಟಿಗೆ ನುಂಗಲು ಹೇಗೆ ಸಾಧ್ಯ? ಅದು ಒಟ್ಟಿಗೆ ನಮ್ಮೆಲ್ಲರ ನುಂಗಿದರೂ ಕೃಷ್ಣನು ನುಂಗಲಾರದು. ಬಕಾಸುರನು ಕೊಂದಂತ ಕೃಷ್ಣನು ಕೂಡಲೇ ಅವನನ್ನು ಕೊಂದು ಬಿಡುವನು. ಹೀಗೆ ಮಾತನಾಡುತ್ತಾ ಹುಡುಗರೆಲ್ಲ ಕೃಷ್ಣನ ತಾವರೆಯಂತ ಮುಖ ಚೆಲುವನ್ನು ನೋಡುತ್ತಾ ಚಪ್ಪಾಳೆಯನ್ನು ತಟ್ಟುತ್ತಾ ಮುಳ್ಳಕ್ಕರು. ಎಲ್ಲರೂ ಮುಂದಕ್ಕೆ ಹೋಗಿ ಆ ದೈತ್ಯಾಕಾರದ ಸರ್ಪದ ಬಾಯಿಯನ್ನು ಹೊಕ್ಕರು. ಎಲ್ಲರೂ ಈ ದೈತ್ಯಾಕಾರದ ಬಾಯಲ್ಲಿ ಹೊಕ್ಕಿದ ನಂತರ ಏನಾಯಿತು? ಕೃಷ್ಣ ಅವರು ಈ ದೈತ್ಯಾಕಾರದ ಸರ್ಪವನ್ನು ಏನು ಮಾಡಿದರು ಎಂದು ಮುಂದಿನ ಭಾಗದಲ್ಲಿ ಕೇಳಿರಿ. ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.